ನಮ್ಮ ಸಂಡೂರಿನ ಬಿಸಿಲು ರಾಜಸ್ಥಾನ್ ಬಿಸಿಲಿಗೆ ಸಮ ಆಗಿಬಿಟ್ಟಿದೆ ಗುರು. ಎಲ್ಲರಿಗೂ ನಮಸ್ತೆ ಗುರು. ನಾನು ನಿಮ್ಮ ಪ್ರೀತಿಯ ಬಿಯೋದ್ ಬೆಳಿಗ್ಗೆ ಎದ್ದು ಈ ರೀತಿ ರೆಡಿಯಾಗಿ ಹೊಲಕ್ಕೆ ಹೋಗೋಣ ಅಂತಂದು ನಾವಂತೂ ಹೊಲ ಕಡೆ ಬಂದ್ವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಗುರು ಬೆಳಗ್ಗೆ ಹೊತ್ತು ಹೊಲನ ಈ ರೀತಿ ನೋಡಕ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ಗುರು. ಇದು ತುಂಬಾನೇ ಸಖತ್ತಾಗಿ ಕಾಣ್ತಿತ್ತು. ನಿಮ್ಮ ಯಾರ್ಯಾರು ರೈತರ ಮಕ್ಕಳು ಇದ್ರು ಎಲ್ಲರೂ ಕಾಮೆಂಟ್ ಮಾಡಿ ಗುರು. ಯಾಕೆಂದ್ರೆ ನನಗೂ ಊಟ ಗೊತ್ತಾಗಲಿ ಎಷ್ಟು ಜನ ಸೊಂಡ್ರಲ್ಲಿ ರೈತರು ಇದ್ರಿ ಅಂತ ಅಂದ್ಬಿಟ್ಟು. ನಾನು ಊಟ ಒಬ್ಬ ರೈತರ ಮಗನೇ ಗುರು. ಈ ಸೂರ್ಯ ಬಿಸಿಲಲ್ಲಿ ಈ ರೀತಿ ಬಾಳಗೊನೆ ಹೊತ್ಕೊಂಡು ನನಗಂತ ನಡ್ಕೊಂಬರೋ ಪರಿಸ್ಥಿತಿ ಯಾವತ್ತೂ ಬರಬಾರ್ದಿತ್ತು ಗುರು. ಆದ್ರೆ ಬಂದ್ಬಿಟ್ಟಿದೆ. ನನಗಂತೂ ಮೈಯಲ್ಲಿ ನೀರಂದ್ರೆ ಕಿತ್ಕೊಂಡ್ಬರ್ತಿತ್ತು ಗುರು. ಆಗ ಬರೋ ದಾರಿಯಲ್ಲಿ ಇವಣ್ಣ ಈ ರೀತಿ ಕಬ್ಬಿನ ಜ್ಯೂಸ್ ಅಂಗಡಿ ಕೇಳಿದ್ದ. ಇಲ್ಲಿ ಬಂದು ಕಬ್ಬಿನ ಜ್ಯೂಸ್ ಕುಡಿದ್ವಿ. ಹಂಗೆ ಮಧ್ಯಾಹ್ನ ಮಾರ್ಕೆಟ್ ಮಾಡ್ಕೊಂಬರೋಣಂತ ಸಂಧೆ ಕಡೆ ಬಂದೆ. ನನಗಂದ್ರೆ ತುಂಬಾನೇ ಸುಸ್ತಾಗಿ ಹೋಗ್ಬಿಡ್ತು ಗುರು. ಯಾಕಂದ್ರೆ ಇಲ್ಲಿ ರಾಜಸ್ಥಾನ ಊಟ ಬಿಸಿಲು ಇರ್ತತಿಲ್ಲ, ಆ ಪರಿ ಇದೆ ಗುರು. ಬಿಲ್ಲಂದ್ರೆ ಬಿಸಿಲು. ಎ ಟೈಮ್ ಒಳಗೆ ಹೋಗಿ ದುಡ್ಡು ಬಿಡ್ಸನ್ ಅಂತಂದ್ರೆ ಈ ರೀತಿ ಬಂದ್ಬಿಡೋದ. ನನಗಂತೂ ಈ ದುಡ್ಡೇ ಬರಲಿಲ್ಲ ಗುರು. ಕೊನೆ ಕೂಟಾನು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದನ್ನೆಲ್ಲ ತಾಂಡು ವಾಪಸ್ ನಮ್ಮೂರಿಗೆ ಹೋನಂತ ನಮ್ಮೂರ ಕಡೆ ನಾನಂತೂ ಹೊರಟೆ. ಇವತ್ತಿನ ಮಿನಿಲಾಗಿ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ಮಿನಿಲಾಗಲು ಸಿಗೋವರೆಗೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಸಿ ಯು.